ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಹರಿಪ್ರಸಾದ್ ಅವರೇ, ಸತತವಾಗಿ UPA ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಪಾಳ ಮೋಕ್ಷಗಳಾಗ್ತಾ ಇದೆ. ತಾವು ಅಣ್ಣಾ ಹಜಾರೆಯ ವಿರುದ್ಧ ಏನೋ ಮಾಡೋಕ್ಕೆ ಹೋದ್ರಿ, ಕೊನೆಗೆ ಮಂಡೂರಬೇಕಾಯಿತು. ಬಾಬಾ ರಾಮದೇವ್ ವಿಚಾರದಲ್ಲೂ ಹಾಗೆ ಆಯಿತು. ಈಗ ಅಡ್ವಾಣಿಯವರು ತಮ್ಮ ಭ್ರಷ್ಟಾಚಾರದ ವಿರುದ್ಧ ಯಾತ್ರೆ ಹೊರಟಿದ್ದಾರೆ. ಜೊತೆಗೆ ಬಾಬಾ ರಾಮದೇವ್ ಕೂಡ ಯಾತ್ರೆ ಮಾಡ್ತಾ ಇದ್ದಾರೆ UPA ಸರ್ಕಾರದ ವಿರುದ್ಧ. ಒಂದೊಂದಾಗಿ ಹಗರಣಗಳು ಹೊರಗೆ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದ್ದು. ನಿಮ್ಮ ಪಕ್ಷದಲ್ಲಿ ಯಾವುದೇ ತನಿಖೆಯಿಂದ ಮಾಡಿದ್ದರಿಂದ ಅಲ್ಲ, ಸುಪ್ರೀಂ ಕೋರ್ಟ್ ಮತ್ತು CAG ವರದಿ, ಈ ರೀತಿಯ ವರದಿಗಳಿಂದ, ಕೆಲವು ನಿಷ್ಠಾವಂತ ಅಧಿಕಾರಿಗಳಿಂದ ನಿಮ್ಮ ಬಣ್ಣ ಬಯಲಾಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ. ನೋಡಿ, ಜನಸಾಮಾನ್ಯರನ್ನು ನಾವು ತಪ್ಪು ದಾರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣಾ ಹಜಾರೆ ಅವರ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ ಹೇಳಿದ್ರೆ ಒಂದು ಕಾನೂನನ್ನು ತರಬೇಕು, ಜನ್ ಲೋಕಪಾಲ್ ಬಿಲ್ಲನ್ನು ತರಬೇಕು. ಮತ್ತು ರಾಮದೇವ್ ಅವರ ಹೋರಾಟ ಕಪ್ಪು ಹಣವನ್ನು ತರಬೇಕು. ಇನ್ಯಾರು ಅದ್ವಾನಿ ಅವ್ರದ್ದು ಹೇಳಿದ್ರಿ, ಅವರು ಯಾವ ಮುಖ ಇಟ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಯಾತ್ರೆ ಮಾಡ್ತಾ ಇದ್ದಾರೆ? ಅವರ ರಥಯಾತ್ರೆಗಳು ಈ ರಾಷ್ಟ್ರಕ್ಕೆ ಎಷ್ಟು ಹಾನಿ ಮಾಡಿದೆ ಅನ್ನೋದು ಅವ್ರು ಯೋಚನೆ ಮಾಡಬೇಕು. ಈ ರಾಷ್ಟ್ರದ ಸಾಮಾಜಿಕ ಏನು ಸೋಷಿಯಲ್ ಫ್ಯಾಬ್ರಿಕ್ ಅಂತ, ಸೋಷಿಯಲ್ ಆ್ಯಂಡ್ ಸೆಕ್ಯುಲರ್ ಫ್ಯಾಬ್ರಿಕ್ ಅವರು ಮಾಡಿರ್ತಕ್ಕಂಥ ಡ್ಯಾಮೇಜು ಇನ್ನು 50 ವರ್ಷ ಆದ್ರೂ ಅದನ್ನು ರಿಪೇರಿ ಮಾಡೋದು ಕಷ್ಟ ಆಗುತ್ತೆ. ಅವರು ಖಜಾನೆಯಲ್ಲೇ ಇವೆಲ್ಲ ಇದನ್ನ ಇಟ್ಕೊಂಡು, ಸ್ಕೆಲಿಟ್ಗಳನ್ನ ಇಟ್ಕೊಂಡು ಯಾರ ಬಗ್ಗೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ? ಬಂದೆ ಅಣ್ಣಾ ಹಜಾರೆ ಅವ್ರದ್ದು ಕಾನೂನು, ಈ ದೇಶದಲ್ಲಿ ಕಾನೂನು ಮಾಡಬೇಕು. ಯಾರು ಬೇಡ ಅಂತಾರೆ? ನಾವು ಸಹ ಅವರು 40 ಪಾಯಿಂಟ್ ಕೊಟ್ಟಿದ್ರು ಅಣ್ಣಾ ಹಜಾರೆ ಅವರು, ಅದರಲ್ಲಿ 36 ಪಾಯಿಂಟ್ ನಾವು ಒಪ್ಕೊಂಡಿದ್ದೀವಿ. 4 ಪಾಯಿಂಟಲ್ಲಿ ನಾವು ಒಪ್ತಾ ಇಲ್ಲ, ರಾಜಿ ಆಗ್ತಾ ಇಲ್ಲ. ಇದು ಮತ್ತೊಂದು ಕಾನೂನು ಬರುತ್ತೆ ವಿನಃ ಭ್ರಷ್ಟಾಚಾರ ನಿಲ್ಲೋದಿಲ್ಲ. ಯಾಕೆ ಅಂತ, ಉದಾಹರಣೆಗೆ ವರದಕ್ಷಿಣೆ ವಿರುದ್ಧ ಕಾನೂನಿದೆ, ಯಾರು ವರದಕ್ಷಿಣೆ ತಗೋಬಾರ್ದು. 99% ಜನ ವರದಕ್ಷಿಣೆ ತಗೊಳ್ತಾರೆ. ಗೆಸ್ಟ್ ಕಂಟ್ರೋಲ್ ಆ್ಯಕ್ಟ್ ಇದೆ, ಮದುವೆ ಮುಂಜಿಗಳಲ್ಲಿ 200 ಜನದ ಮೇಲೆ ಊಟ ಹಾಕಬಾರ್ದು ಅಂತ. ಎಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ? ಅದೇ ರೀತಿ ಇನ್ನೊಂದು ಕಾನೂನು ಈ ಲೋಕಪಾಲ್ ಇಲ್ಲ ಜನ್ ಲೋಕಪಾಲ್ ಬರುತ್ತೆ, ಭ್ರಷ್ಟಾಚಾರ ನಿಲ್ಲೋದಿಲ್ಲ. ಹುಟ್ಟಿದಾಗಿಂದ ಸಾಯೋವರೆಗೂ, ಹುಟ್ಟಿದಾಗ ಅವನು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ, ಸತ್ತಾಗ ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದು 50 ರೂಪಾಯಿ ನಾವು ಕೆಳಗಡೆಯಿಂದ ಕೊಡಬೇಕು. ಇದಕ್ಕೆ ಅವ್ರಿಗೆ ಅಷ್ಟೊಂದು ಕಾಳಜಿ ಇದ್ದರೆ, ಏನು ಮೈಂಡ್ ಸೆಟ್ ಇದೆ ನೋಡಿ, ಅವ್ರದ್ದು ಮಾನಸಿಕತೆ, ಇದನ್ನು ಬದಲಾವಣೆ ಮಾಡಲಿಕ್ಕೆ ಜನ ಆಂದೋಲನ ಮಾಡಿದಾಗ ಮಾತ್ರ ಸಾಧ್ಯ. ಕೊಡೋರು ಇರ್ತಾರೆ, ತೆಗೆದುಕೊಳ್ಳೋರು ಇರ್ತಾರೆ. ಆದ್ದರಿಂದ ಅವರಿಬ್ಬರು ರಾಜ್ಯ ಆದರೆ ಮೂರನೇವ್ರು ಏನು ಮಾಡ್ತಾರೆ? ಯಾವ ಕಾನೂನು ಏನು ಮಾಡುತ್ತೆ? CBIನ ಯಾಕೆ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಿ ನೀವು? CBIನ ಇದು ಒಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ. ಜಗನ್ನನ್ನು ಹಣಿಯೋದಕ್ಕೆ ಬಂದೆ ಇದು ಒಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ ರಾಷ್ಟ್ರದಲ್ಲಿ. ಯಾರ ಮೇಲಾದರೂ ಆಪಾದನೆ ಬಂತು ಅಂದ್ಕೊಳ್ಳಿ, ಇದು ಕಾಂಗ್ರೆಸ್ ಅವ್ರು ಮಾಡ್ತಕ್ಕಂಥದ್ದು. ಕೊಲೆ ಆಪಾದನೆ ಬರುತ್ತೆ, ಇವರು ಕಾಂಗ್ರೆಸ್ ಅವ್ರು ಮಾಡ್ತಕ್ಕಂಥದ್ದು. ಮೊನ್ನೆ ಯಾರೋ ಚಿತ್ರ ನಟರಲ್ಲಿ ಯಾರೋ ಅರೆಸ್ಟ್ ಆದರು, ಕಾನೂನು ಕ್ರಮ ತೆಗೆದುಕೊಳ್ತು. ಸೆಲ್ಯೂಟ್ ಮಾಡ್ತೀನಿ ಹೈಕೋರ್ಟು ಮತ್ತು ನಮ್ಮ ಜುಡಿಷಿಯಲ್ ಸಿಸ್ಟಮ್ಗೆ. ಕರ್ನಾಟಕದಲ್ಲಿ ಎಲ್ಲ ಒಂದು ಅವ್ರ ಫ್ಯಾನ್ಗಳೆಲ್ಲ ನಿಂತ್ಕೊಂಡ್ಬಿಟ್ರು ಅವ್ರನ್ನ ಬಿಡಬೇಕು ಅಂತ. ಈ ದೇಶದಲ್ಲಿ ನ್ಯಾಯ ಇದೆ, ನ್ಯಾಯಾಂಗ ಇದೆ, ನ್ಯಾಯದ ಚೌಕಟ್ಟಿನಲ್ಲಿ, ಸಂವಿಧಾನದ ಚೌಕಟ್ಟಿನಲ್ಲಿ ನಡಿಬೇಕು ಅನ್ನೋದು ತೋರಿಸ್ಕೊಟ್ರು. ಇದು ನಡಿಬೇಕು ಈ ರಾಷ್ಟ್ರದಲ್ಲಿ. ಸೋನಿಯಾ ಗಾಂಧಿ ವಯಸ್ಸಾಗ್ತಾ ಇದೆ, ಆಲ್ಟರ್ನೇಟಿವ್ ಅಂತ ಹೇಳಿ ತಾವು ಕುಟುಂಬ ರಾಜಕಾರಣ ಮುಂದುವರಿಸೋದಕ್ಕೆ ರಾಹುಲ್ ಗಾಂಧಿಯನ್ನು ಪ್ರೊಜೆಕ್ಟ್ ಮಾಡುವ ಸಿದ್ಧತೆಯಲ್ಲಿ ಕಾಂಗ್ರೆಸ್ ಇದೆ. ಇನ್ನೊಂದು ಕಡೆ ಪರ್ಯಾಯವಾಗಿ ನರೇಂದ್ರ ಮೋದಿಯವರು ಮುಂದಿನ ಪ್ರಧಾನಿ ಹುದ್ದೆಯ ಅಭ್ಯರ್ಥಿ ಅನ್ನೋ ಚರ್ಚೆ ಕೂಡ ಆರಂಭವಾಗಿದೆ ಅಮೆರಿಕದ ವರದಿಯ ನಂತರ. ಹರಿಪ್ರಸಾದ್, ಏನು ಹೇಳ್ತೀರಿ? ಅಮೇರಿಕನ್ ವರದಿ ಇದು ವೇದವಾಕ್ಯ ಅಲ್ಲ ಈ ರಾಷ್ಟ್ರಕ್ಕೆ. ಮತ್ತು ಸದ್ಭಾವನಾ ಉಪವಾಸ ಮಾಡಿದ್ರು ನರೇಂದ್ರ ಮೋದಿಯವರು. ಇದು ಸದ್ಭಾವನಾ ಉಪವಾಸ ಅಲ್ಲ. ಅವರು ನಡೆದುಕೊಂಡಂಥ ರೀತಿ 3 ದಿನಗಳು ನೋಡಿದಾಗ ಇದು ದುರ್ಭಾವನದ ಉಪವಾಸ. ಅಲ್ಲೆಲ್ಲೂ ಸಹ ಆಗಿರ್ತಕ್ಕಂಥಕ್ಕೆ ಪಶ್ಚಾತ್ತಾಪವನ್ನು ಪಡಲಿಲ್ಲ. ಗುಜರಾತಿನ ಏಳಿಗೆಗಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ರಾಜಕಾರಣದಿಂದ ನಿವೃತ್ತಿಯಾಗಿ ಅವರ ಗುಲಾಮ್ನಾಗಿರ್ತೀನಿ. ಅಂಕಿ ಅಂಶಗಳನ್ನು ತಾವು ಗುಜರಾತ್ನಲ್ಲಿ ನೋಡಬೇಕು. ಅಲ್ಲಿರ್ತಕ್ಕಂಥದ್ದು ಯಾವುದೇ ಪಬ್ಲಿಕ್ ಸೆಕ್ಟರ್ ಅಲ್ಲ, ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಲ್ಲ, ಅಥವಾ ವಿಪ್ರೋ ಅಥವಾ ಇನ್ಫೋಸಿಸ್ ಹೋಗಿಲ್ಲ. ಅಲ್ಲಿ ತಲೆತಲಾಂತರದಿಂದ ಮಾಡ್ತಕ್ಕಂಥವ್ರು ಟಾಟಾಸ್ ಅವರು 100 ವರ್ಷಗಳಿಂದ ಅವರಿದ್ದಾರೆ. ಧೀರುಭಾಯ್ ಅಂಬಾನಿ ಅವರು ಈಗಾಗಲೇ 50 ವರ್ಷದಿಂದ ಇದ್ದಾರೆ. ಅಲ್ಲಿಂದ ಇಸ್ಸಾರ್ ಕಂಪನಿಯವರು ಈಗಾಗಲೇ ಅವರು 25 ವರ್ಷದಿಂದ ಇದ್ದಾರೆ. ಹಲವಾರು ದೊಡ್ಡ ಖಾಲಿ ಇಸ್ಸಾರ್ ಮತ್ತು ರಿಲಯನ್ಸ್ ಇದೆ ನೋಡಿ, ಅದು ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಲ್ಲಿ ರಿಫೈನರೀಸ್ ಮಾಡಿದ್ದಾರೆ. ಈ 5 ಕಂಪನಿಗಳಿಂದ ಬರ್ತಕ್ಕಂಥ ಏನು ವರಮಾನಗಳನ್ನು ಪೂರ್ತಿ ಗುಜರಾತಲ್ಲಿ ತೋರಿಸಿದ್ದಾರೆ. ಅವರ ಸ್ಥಾನ ಆರೋಗ್ಯ ಕ್ಷೇತ್ರದಲ್ಲಿ 11ನೇ ಸ್ಥಾನದಲ್ಲಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ 13ನೇ ಸ್ಥಾನದಲ್ಲಿದ್ದಾರೆ ಅವರು. ಸರಿ, ಹಾಗಾದ್ರೆ ಒಬ್ಬ ನರೇಂದ್ರ ಮೋದಿನ ಎದುರಿಸೋದಕ್ಕೆ ಹರಸಾಹಸ ಪಡ್ತಾ ಇದೆಯಲ್ಲ, ಯಾಕೆ ಇಷ್ಟೊಂದೆಲ್ಲ ಯಾಕೆ ಚರ್ಚೆ ಮಾಡ್ತಾರೆ? ಕಾಂಗ್ರೆಸ್ ಪಕ್ಷ, ಇಡೀ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿ ಅಲ್ಲಿರೋ ಕಾಂಗ್ರೆಸ್ ಅವರು ಯಾರು ಉಸ್ತುವಾರಿ ವಹಿಸಿರ್ತಾರೆ, ನಾವು ಅದರ ಜವಾಬ್ದಾರಿನ ಹೊತ್ತಿದ್ದೀವಿ ಆ ನರೇಂದ್ರ ಮೋದಿ ವಿರುದ್ಧ ಮಾಡಲಿಕ್ಕೆ. ಇಡೀ ರಾಷ್ಟ್ರ ಏನು ಬೇಕಾಗಿಲ್ಲ. ಸೊ ಅದೊಂದೇ ಅಜೆಂಡಾ ನಿಮ್ದು, ನರೇಂದ್ರ ಮೋದಿ ವಿರುದ್ಧ. ಬಂದೆ ನರೇಂದ್ರ ಮೋದಿ ಅಲ್ಲ, ನರೇಂದ್ರ ಮೋದಿ ಈ ರಾಷ್ಟ್ರಕ್ಕೆ ಮಾಡಿರ್ತಕ್ಕಂಥ ಅನಾಹುತವನ್ನು ಸರಿ ಮಾಡಬೇಕು ನಾವು.
ಇಲ್ಲಾಂದರೆ ಇವತ್ತೇನು ಬಾಂಬ್ ಬ್ಲಾಸ್ಟ್ಗಳು ನೋಡ್ತಾ ಇದ್ದೀರಿ ನೋಡಿ, ಅದರದ್ದು ರಿಪರ್ಕಷನ್ಸ್ ಅದು. ಆ ರಿಪರ್ಕಷನ್ಸ್ ಬರುವಾಗ ಅದಕ್ಕೆ ಸರಿಯಾದ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯಿಂದ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ರಾಷ್ಟ್ರದ ಐಕ್ಯತೆಗೆ ಧಕ್ಕೆ ಬರುತ್ತೆ. ರೈಟ್. ಮುಂದೆ ಇನ್ನೇನು ಕರ್ನಾಟಕದಲ್ಲಿ ಚುನಾವಣೆ ಇನ್ನೇನು ಹತ್ರ ಬರುತ್ತೆ, ಒಂದೂವರೆ ವರ್ಷ ಇದೆ ಇನ್ನು. ಮುಂದೆ ಆದರೂ ಕರ್ನಾಟಕದ ಲೀಡರ್ಶಿಪ್ ಯಾರ್ದು, ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು? ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಂಪ್ರದಾಯ ಅಥವಾ ಸಂಸ್ಕೃತಿ ಅಂತ ಹೇಳ್ಬೋದು ತಾವು, ಎಂದಿನಂತೆ ಸಾಮೂಹಿಕ ನಾಯಕತ್ವ. ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಸಹ ಕೆಲಸ ಮಾಡ್ತಾರೆ. ಸೊ ಇಂಥ ಅಭ್ಯರ್ಥಿ ಇವ್ರ ಹಿಂದೆ ಹೋಗಿ ಅಂತ ಯಾರು ಹೇಳಲ್ಲ ನೀವು? ಮುಖ್ಯಮಂತ್ರಿ ಇದು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು CLP ನಾಯಕರು, ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಾಯಕರು ಯಾರಿರ್ತಾರೆ, ಇವರಿಬ್ಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಕಣಕ್ಕಿಳಿಯುತ್ತೆ. ತದನಂತರ ಗೆದ್ದಿರ್ತಕ್ಕಂಥವರೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರ ಒಂದು ರಾಜ್ಯ ನಾಯಕರುಗಳಿಗೆ ಏನಂತೀರಿ? ನಿರ್ಣಯದ ಮೇಲೆ ನಾವು ಮುಖ್ಯಮಂತ್ರಿ. ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಏನಂತೀರಿ ನೀವು, AICC ಜನರಲ್ ಸೆಕ್ರೆಟರಿ? ಆದರೆ ಅರ್ಥ ಏನು ಈಗಿರೋ ಈ ಸ್ಥಿತಿಗತಿಗಳಿಗೆ ತಾವೇನು ಹೇಳ್ತೀರಿ? ಸ್ಥಿತಿಗತಿ ನೀವು ತಿಳಿದಷ್ಟು ಅಥವಾ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷದ ವಿರೋಧಿಗಳು ಮಾಡ್ತಕ್ಕಂಥ ಒಂದು ಪ್ರಚಾರದಷ್ಟು ಕಾಂಗ್ರೆಸ್ ಏನೇ ಸ್ಥಿತಿಯಲ್ಲಿರಲ್ಲ. ಕಾಂಗ್ರೆಸ್ ಪಕ್ಷ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅದು ಪಕ್ಷ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷದ ಇನ್ನು ಕೊನೆಯ ಪ್ರಶ್ನೆ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ UPA 1 UPA 2 ಕೊಡುಗೆ, ಬೆಲೆ ಏರಿಕೆ, ಹಣದುಬ್ಬರ ಮತ್ತು ಹಗರಣಗಳ ಸರಮಾರೆ, ಇದು 3 ಪಟ್ಟಿ ಮಾಡ್ತೀನಿ ನಾನು. ನಿಮ್ಮ ಕೊಡುಗೆ ರಾಷ್ಟ್ರಕ್ಕೆ ಇಷ್ಟೇ. ನೋಡಿ, ಬೆಲೆ ಏರಿಕೆ ಬಂದ ನಂತರವೂ ಸಹ 5 ರಾಜ್ಯದಲ್ಲಿ ಚುನಾವಣೆ ನಡೀತು. 5 ರಾಜ್ಯದಲ್ಲಿ ಚುನಾವಣೆ ಆಗಿದ್ದ ಜಾಗದಲ್ಲಿ ತಮಿಳುನಾಡು ಒಂದು ಬಿಟ್ಟರೆ ಬಾಕಿ ಎಲ್ಲ ರಾಜ್ಯದಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಗೆಲ್ತು. ಬೆಲೆ ಏರಿಕೆ ಅಂತ ಹೇಳ್ತೀರಿ, ಮತ್ತು ಹಗರಣದ ಸರಮಾಲೆ ಅಂತೇಳಿ ಏನು ಭಾಳ ಬೊಬ್ಬೆ ಹೊಡಿತಾಯಿದ್ರು, ಇವರೆಲ್ಲ ಮಾಡಿ ಇವ್ರ ಕೈಯಲ್ಲಿ ಆಗದೇ ಈಗ ಔಟ್ಸೋರ್ಸಿಂಗ್ ಅಂತಾರೆ ನೋಡಿ, ಅಣ್ಣಾ ಹಜಾರೆಗೆ ಮತ್ತು ರಾಮದೇವ್ಗೆ ಔಟ್ಸೋರ್ಸ್ ಮಾಡಿ BJP ಅವರು ಕುಳ್ತಿದ್ದಾರೆ. ಎಲ್ಲಾದರೂ ಯಾರ್ದೋ ಮಾಡಿದ್ದು ಕೆಲಸದಲ್ಲಿ ನಮ್ಗೆ ಅನುಕೂಲ ಆಗ್ಬೋದು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇ ಆರ್ ಶೈನಿಂಗ್ ಆನ್ ದಿ ಬಾರೋಡ್ ಫೆದರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ನೋಡಿ. ಇಂಡಿಯಾ ಶೈನಿಂಗ್, ಫೀಲ್ ಗುಡ್ ಫ್ಯಾಕ್ಟರ್ ಅಂತೆಲ್ಲ ಹೇಳ್ತಕ್ಕಂಥ ಜನ ಅಲ್ಲ ನಾವು. ಜನಸಾಮಾನ್ಯರ ಮುಂದೆ ಅವ್ರಿಗೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಈಗ ಫುಡ್ ಸೆಕ್ಯೂರಿಟಿ ಬಿಲ್ ಬರ್ತಾ ಇದೆ ಮತ್ತು ರೈಟ್ ಟು ಎಜುಕೇಷನ್ ಕೊಡ್ತಾ ಇದ್ದೀವಿ. ಇವೆಲ್ಲ ಕೊಟ್ಟ ನಂತರ ಜನಸಾಮಾನ್ಯರು ತುಲನೆ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ವಾಸಿನ, UPA ವಾಸಿನ ಅಥವಾ ಭಾರತೀಯ ಜನತಾ ಪಾರ್ಟಿನ ವಾಸಿ ಅಂಥೇಳಿ. ಇವತ್ತು ಸಹ ಅವರು ಕಾರ್ಯಕ್ರಮ ಏನು ಅನ್ನೋದನ್ನು ಭಾರತೀಯ ಜನತಾ ಪಾರ್ಟಿಯವರು ಹೇಳಲಿಕ್ಕಾಗೋದಿಲ್ಲ. ಒಂದು ಅಂಶ ಹೇಳಿ, ಈ ರಾಷ್ಟ್ರದ ಮುಂದೆ ಪ್ರಧಾನಿ ಅಭ್ಯರ್ಥಿ ಅಂತ ನರೇಂದ್ರ ಮೋದಿ ಒಂದು ಕಡೆ, ರಾಹುಲ್ ಗಾಂಧಿ ಒಂದು ಕಡೆ ನಿಂತ್ಕೊತಾ ಇದ್ದಾರೆ. ಒಂದೊಂದು ಪ್ಲಸ್ ಪಾಯಿಂಟ್, ಒಂದೊಂದು ಮೈನಸ್ ಪಾಯಿಂಟ್ ಹೇಳಿ ಬರೋದು. ಅವರು ಮೊದಲು ನರೇಂದ್ರ ಮೋದಿಯವರು ಹೇಳಬೇಕು, ನಾನು ರಾಷ್ಟ್ರದ ಪ್ರಧಾನಮಂತ್ರಿ ಸ್ಥಾನಕ್ಕೆ ನಾನು ಯೋಗ್ಯ, ನಾನು ಅದಕ್ಕೆ ಒಬ್ಬ ಅಭ್ಯರ್ಥಿ ಅಂತ ಹೇಳಿ. ಅವ್ರಿಗೆ ಅದು ಧೈರ್ಯ ಇಲ್ಲ. ನಾವು ಬೇಕಾದರೆ ರಾಹುಲ್ ಗಾಂಧಿ ಅವ್ರ ಕೈಲಿ ಹೇಳಿಸ್ತೀವಿ, ಸಮಯ ಬಂದಾಗ ನಾವು ಹೇಳಿಸ್ತೀವಿ. ಆ ಧೈರ್ಯ ನಮ್ಮಲ್ಲಿದೆ. ರಾಹುಲ್ ಗಾಂಧಿ ಪ್ಲಸ್ ಮೈನಸ್ ಏನು? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕಚ್ನಿಂದ ಕೊಹಿಮಾದವರೆಗೂ ಎಲ್ಲೋದ್ರೂ ಸಹ ರಾಹುಲ್ ಗಾಂಧಿ ಯಾರು, ರಾಹುಲ್ ಗಾಂಧಿಯ ದೇಹ ಧೋರಣೆಗಳೇನು ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ನರೇಂದ್ರ ಮೋದಿ ಅವ್ರನ್ನ ನೀವು ಹೊರಗಡೆ ಕರ್ಕೊಂಡು ಬಂದಾಗ ನಾವು ಈ ದೇಶ ಶಾಂತಿ ರೀತಿಯಿಂದ ಇರುತ್ತಾ ಅನ್ನೋ ದೊಡ್ಡ ಪ್ರಶ್ನೆ ಅಲ್ಲೇ ಬರುತ್ತೆ. ಈ ದೇಶದಲ್ಲಿ ಜನ ಹಸಿವಿನಲ್ಲಿ ಕೂಡ ಇರ್ತಾರೆ, ಆದರೆ ಶಾಂತಿ ಕದಡೋರಿಗೆ ಯಾರಿಗೂ ಸಹ ಜಾಗ ಕೊಡೋದಿಲ್ಲ, ಆಸ್ಪದ ಕೊಡೋದಿಲ್ಲ. ರೈಟ್. ಥ್ಯಾಂಕ್ ಯು ಹರಿಪ್ರಸಾದ್. ನಮ್ಮ ಜೊತೆ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರೆ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನವರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.